ವೆಲ್ಕಮ್ ಬ್ಯಾಕ್. ನೇಪಾಳದಲ್ಲಿ ಸಂಭವಿಸಿರುವಂಥ ದುರಂತದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಯಾಕಾಯಿತು ಮತ್ತು ಏನು ಇದಕ್ಕೆ ರೀಸನ್ನ, ಇದರ ಹಿಂದೆ ಇರೋದು ಏನು? ಪ್ರಕೃತಿ ಏನಾದರೂ ಮುನ್ಸೂಚನೆಯನ್ನು ಕೊಡುತ್ತಾ ಈ ರೀತಿಯ ಘಟನೆಗಳಾಗೋದಕ್ಕಿಂತ ಮುಂಚೆ? ನಾನು ಆ ಪ್ರಶ್ನೆಯನ್ನು ರಮೇಶ್ ಸರ್ಗೆ ಮೂವ್ ಮಾಡ್ತೀನಿ. ಯಾಕಂತಂದರೆ ನಾನು ಆಗಲೇ ಹೇಳಿದೆ, ಧಾರಾಕಾರ ಮಳೆ ಬಂದರೆ ಪ್ರವಾಹ ಬರುತ್ತೆ ಅಂತ ಒಂದು ಅಂದಾಜು ಸ್ಥಳೀಯರಿಗಿರುತ್ತೆ. ಅಥವಾ ಇನ್ನೇನೋ ಮಳೆಯನ್ನು ನಾವು ಪ್ರೆಡಿಕ್ಟ್ ಮಾಡ್ತೀವಿ, ಚಂಡಮಾರುತವನ್ನು ನಾವು ಪ್ರೆಡಿಕ್ಟ್ ಮಾಡ್ತೀವಿ. ಇಲ್ಲಿ ಮುನ್ಸೂಚನೆ ಏನಾದರೂ ಸಿಗತ್ತಾ? ಸರ್ಕಾರಕ್ಕೆ, ಸ್ಥಳೀಯ ಆಡಳಿತಕ್ಕೆ ಮುನ್ಸೂಚನೆ ಸಿಕ್ಕಿರುತ್ತಾ? ಇದು ಒಳ್ಳೆ ಪ್ರಶ್ನೆ. ಇದಕ್ಕೆ ಮುಂಚೆ ನಾನು ಒಂದೆರಡು ಜಿಯೋಲಾಜಿಕಲ್ ಕಂಟ್ರೋಲ್ ಫ್ಯಾಕ್ಟರ್ಸ್ ಹೇಳ್ತೀನಿ. ಇಟ್ಸ್ ಎ ವೆರಿ ಕಾಂಪ್ಲೆಕ್ಸ್ ಏರಿಯಾ, ಜಿಯೋಲಾಜಿಕಲಿ ಸ್ಪೀಕಿಂಗ್ ವೆರಿ ವೆರಿ ಕಾಂಪ್ಲೆಕ್ಸ್ ಏರಿಯಾ ವಿಚ್ ಆಲ್ಸೋ ಕಂಟ್ರೋಲ್ ದಿ ಮೂಮೆಂಟ್ ಆಫ್ ಗ್ಲೇಷಿಯರ್ಸ್. ಮತ್ತು ಈ ನದಿ ಪ್ರವಾಹ ಮತ್ತು ಕೊಚ್ಚಿ ಹೋಗೋದು ಮತ್ತು ಕೊಲ್ಯಾಪ್ಸ್ ಆಗೋದು, ಅವಲಾಂಚ್ ಬರೋದು, ಇದಕ್ಕೆ ಜಿಯಾಲಜಿ ಕಾರಣ ಇದೆ, ತುಂಬ ಕಾರಣ ಇದೆ. ಅದು ಹೇಗೆ ಅಂತ ಹೇಳಿದ್ರೆ, ನೀವು ಇಟ್ ಈಸ್ ಎ ಎಕ್ಸ್ಟ್ರೀಮ್ ಜಿಯೋಲಾಜಿಕಲಿ ಕಾಂಪ್ಲೆಕ್ಸ್ ಏರಿಯಾ. ಆ ಒಂದು ಏರಿಯಾ ಇದೆಯಲ್ಲ, ಟಿಬೆಟ್, ವೇರ್ ದಟ್ ಲೆಂಡೆ ರಿವರ್ ಒರಿಜಿನೇಟ್ಸ್, ಅಲ್ಲಿಂದ ಶುರುವಾಗುತ್ತೆ ಪ್ರಾಬ್ಲಮ್ಸು. ಆ್ಯಂಡ್ ಇಟ್ಸ್ ಅನ್ ಇಂಟರ್ನ್ಯಾಷನಲ್ ರಿವರ್. ಇಟ್ ಕ್ರಾಸಸ್ ಟಿಬೆಟ್ಟಿಂದ ಇದಕ್ಕೆ ನೇಪಾಳಕ್ಕೆ ಬರುತ್ತೆ, ನೇಪಾಳಿಂದ ಕಡೆಗೆ ಇಂಡಿಯಾಗೆ ಬಂದು ಗಂಡಕ್ ನದಿ ಆಗಿ ಆಮೇಲೆ ಗಂಗಾಗೆ ಸೇರುತ್ತೆ. ಸೊ ದೇರ್ ಆರ್ ವೇರಿಯಸ್ ಸ್ಟೆಪ್ಸ್ ಇನ್ವಾಲ್ವ್ಡ್. ಆ ಎಂಟೈರ್ ಸೆಕ್ಷನ್ ವೇರ್ ಇಟ್ ಕ್ರಾಸಸ್, ದೇರ್ ಆರ್ ವೇರಿಯಸ್ ಜಿಯೋಲಾಜಿಕಲ್ ಕಂಟ್ರೋಲಿಂಗ್ ಫ್ಯಾಕ್ಟರ್ಸ್. ಮೊದಲನೇದಾಗಿ ಇಟ್ಸ್ ಎ ಟ್ರಾನ್ಸ್ ಟೆಕ್ಟಾನಿಕ್ ಝೋನ್. ಟ್ರಾನ್ಸ್ ಟೆಕ್ಟಾನಿಕ್ ಝೋನ್ ಅಂದರೆ ಎರಡು ಪ್ಲೇಟ್ ಅಂತ ಕೇಳಿರ್ಬೋದು ನೀವು. ಟೆಕ್ಟಾನಿಕ್ ಪ್ಲೇಟ್, ಇಂಡಿಯನ್ ಪ್ಲೇಟ್ ಆ್ಯಂಡ್ ಯುರೇಷಿಯನ್ ಪ್ಲೇಟು, ಅದು ಜಂಕ್ಷನ್ ಏರಿಯಾ ವೇರ್ ದಿಸ್ ರಿವರ್ ಒರಿಜಿನೇಟ್ಸ್. ಸೊ ಅಲ್ಲಿ ಏನಾಗುತ್ತೆ ಅಂದರೆ, ದೇರ್ ಆರ್ ನಂಬರ್ ಆಫ್ ಫಾಲ್ಟ್ಸ್ ಆ್ಯಂಡ್ ಅದರ್ ಸ್ಟ್ರಕ್ಚರ್ಸ್, ವೀಕ್ ಸ್ಟ್ರಕ್ಚರ್ಸ್. ಆ ವೀಕ್ ಸ್ಟ್ರಕ್ಚರ್ಸ್ ಏನು ಮಾಡುತ್ತೆ ಅಂದರೆ, ಆ ಶಿಲೆಗಳು, ಶಿಲಾ ಸಮೂಹನ ಒಂಥರ ಇದು ಶಿಥಿಲ ಮಾಡಿದೆ ಮತ್ತು ಅನ್ಸ್ಟೇಬಲ್ ಕೂಡ ಮಾಡಿದೆ. ಅದರಿಂದ ಏನಾಗುತ್ತೆ, ನೀವು ಸ್ವಲ್ಪ ಏನಾದರೂ ಈ ಅರ್ಥಕ್ವೇಕು, ಈಗ 4.4 ಅರ್ಥಕ್ವೇಕು ಅಲ್ಲೇ 9 ಗಂಟೆಗೆ ಸಂಭವಿಸಿದೆ ಅಂತ USGS ಅವರು ಆಲ್ರೆಡಿ ರಿಪೋರ್ಟ್ ಮಾಡಿದ್ದಾರೆ. ಅದು ಒಂದು 30-40 ಕಿಲೋಮೀಟ್ರ್ ದೂರದಲ್ಲಿದೆ. ಅದು ಕೂಡ ಇದಕ್ಕೆ ಎಫೆಕ್ಟ್ ಆಗಿರ್ಬೋದು. ಅದು ಕೂಡ ಎಫೆಕ್ಟ್ ಆಗಿ ಅವಲಾಂಚು, ಹೊಸದಾಗಿ ಲ್ಯಾಂಡ್ಸ್ಲೈಡ್ ಆಗಿರ್ಬೋದು. ಆ ಲ್ಯಾಂಡ್ಸ್ಲೈಡ್ ಆದ ಮೆಟೀರಿಯಲ್ ಎಲ್ಲ ಒಂದು ನ್ಯಾರೋ ಗಾರ್ಜಲ್ಲಿ ಕಂಪ್ಲೀಟಾಗಿ ತಡೆ ಹಿಡಿದಿರ್ಬೋದು ನೀರನ್ನ ಒಂದು ಸ್ವಲ್ಪ ಟೈಮು. ಆಮೇಲೆ ಅದು ಬರ್ಸ್ಟ್ ಆಗಿದೆ, ಅದು ತಡ್ಕೊಳಕ್ಕಾಗಿಲ್ಲ, ಅದು ಕಂಪ್ಲೀಟಾಗಿ ಬರ್ಸ್ಟ್ ಆಗಿದೆ. ಅದೊಂದು ಪಾಯಿಂಟು. ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ, ಆ ಲೆಂಡೆ ರಿವರ್ದು ಹಿಸ್ಟ್ರಿ ತಗೊಂಡ್ರೆ, ಇಟ್ ಈಸ್ ಓಲ್ಡರ್ ದ್ಯಾನ್ ದ ಹಿಮಾಲಯನ್ ರೈಸ್ ಇಟ್ ಸೆಲ್ಫ್. ನೀವು ನೋಡಿ, ಇದು ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಅಂದರೆ ಆ ನದಿ ತುಂಬ ಏನ್ಷಂಟ್ ನದಿ. ಅದು ಇಟ್ ಹ್ಯಾಸ್ ಟು ಕಟ್ ಥ್ರೂ ಆಲ್ ದಿಸ್ ಫಾಲ್ಟ್ಸ್ ಆ್ಯಂಡ್ ಫ್ರ್ಯಾಕ್ಚರ್ಸ್ ಆ್ಯಂಡ್ ಜಿಯಾಲಜಿಕಲ್ ಫಾರ್ಮೇಷನ್ಸ್. ಅಂದರೆ ಅದು ಎಷ್ಟು ಸಶಕ್ತವಾಗಿದೆ, ಅದು ಯಾವ ರೀತಿ ಹೋಗಿದೆ. ಸೊ ಹಿಮಾಲಯಸ್ ರೈಸ್ ಆಗುವಾಗ ಅದು ಈ ಒಂದು ಗರಗಸದ ಥರ ಇಟ್ ವಾಸ್ ಕಟಿಂಗ್ ಥ್ರೂ ಆಲ್ ದೋಸ್ ರಾಕ್ಸ್ ಆ್ಯಂಡ್ ದೆನ್ ಎಂಟ್ರಿಂಗ್ ಸೌತ್ವರ್ಡ್ಸ್, ಫ್ಲೋಯಿಂಗ್ ಸೌತ್ವರ್ಡ್ಸು. ಸೊ ಇವೆಲ್ಲ ಕಾಂಪ್ಲೆಕ್ಸಿಟಿ ಇದೆ. ಮತ್ತು ಹಿಮಾಲಯ ಆಸ್ ಸಚ್ ಈಸ್ ಎ ಹೈಲಿ ಸೈಸ್ಮಿಕ್ ಝೋನ್. ಸೊ ಆವಾಗವಾಗ ನಿಮಗೆ ಗೊತ್ತಿರ್ಬೋದು, ಆ ಅರ್ಥಕ್ವೇಕ್ ಆಗ್ತಾಯಿದೆ, ಭೂಕಂಪನ ಆಗ್ತಾ ಇರುತ್ತೆ. ಆ ಭೂಕಂಪನದಿಂದ ನಿಮಗೆ ಅಲ್ಲಿ ರಾಕ್ಸ್ ಬಿಕಮ್ ಸಡಿಲ್ ಆಗುತ್ತೆ, ಇನ್ನೂ ಸಡಿಲವಾಗುತ್ತೆ. ಅದರಿಂದ ಏನಾಗುತ್ತೆ, ನಿಮಗೆ ಡೆಬ್ರೀಸು ಉತ್ಪತ್ತಿ ಜಾಸ್ತಿ ಆಗುತ್ತೆ. ಸೊ ಈ ರೀತಿ ಒಂದು ಡ್ಯಾಮ್ ಬರ್ಸ್ಟ್ ಆದಾಗ ಒಂದು ಪ್ರವಾಹ ಹೇಗೆ ಬರುತ್ತೆ, ಅದಕ್ಕೆ ಆ ಲ್ಯಾಂಡ್ಸ್ಲೈಡು, ಅವಲಾಂಚೆ ಮೇಯ್ನ್ ಕಾರಣ. ಬಟ್ ಅವಲಾಂಚ್ ಹೆಂಗಾಯ್ತು ಅನ್ನೋದಕ್ಕೆ ಕಾರಣ ಜಿಯೋಲಾಜಿಕಲ್ ಮುನ್ಸೂಚನೆ ಬಗ್ಗೆ ಕೇಳಿದೆ. ಪ್ರಕೃತಿ ಮುನ್ಸೂಚನೆ ಕೊಡುತ್ತಾ ಇದರ ಬಗ್ಗೆ? ಎಸ್, ಈ ರೀತಿಯ ಒಂದು ತುಂಬ ಇಂಪಾರ್ಟೆಂಟ್ ಕ್ವಶನ್ನು. ಈಗ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ಇಟ್ಸ್ ಎ 175+ years old organization. That is the nodal agency for mapping landslides in the entire country. So it can do the zonation of landslides. ಅಂದರೆ ಯಾವುದರಲ್ಲಿ ತೀವ್ರತೆ ಜಾಸ್ತಿ, ಯಾವುದರಲ್ಲಿ ಮೀಡಿಯಮ್ಮು, ಯಾವುದರಲ್ಲಿ ಕಮ್ಮಿ ಅಂತ ಅವರು ಬೇರೆ ಬೇರೆ ಟೆಕ್ನಿಕ್ಸ್ ಉಪಯೋಗಿಸ್ಕೊಂಡು, ದೇ ಹ್ಯಾವ್ ಪ್ರಿಪೇರ್ಡ್ ಎ SOP, ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ಸ್ ಫಾಲೋ ಮಾಡಿಕೊಂಡು ದೇ ಆರ್ ಪ್ರಿಪೇರಿಂಗ್ ಝೊನೇಷನ್ ಮ್ಯಾಪ್ಸ್ ಫಾರ್ ಆಲ್ ದಿ ಪ್ಲೇಸಸ್. ಸೊ ಇದು ನೇಪಾಳದಲ್ಲಿ ಸಂಭವಿಸಿದೆ. ಸೊ ಇದು ಅದಕ್ಕೆ ಬರಲಿಲ್ಲ. ಬಟ್ ಸ್ಟಿಲ್ ವಾಟ್ ಐ ಕ್ಯಾನ್ ಸೇ ಈಸ್ ಇಟ್ ಈಸ್ ಪಾಸಿಬಲ್ ಟು ಪ್ರಿಡಿಕ್ಟ್. ಯಾಕೆ ಅಂತ ಹೇಳಿದ್ರೆ, ನೀವು ಒಂದು 5,000 ಮೀಟರ್ ಎತ್ತರಕ್ಕೆ ಹೋದ ಕೂಡಲೇ ಅಲ್ಲೆಲ್ಲ ನಿಮಗೆ ಕಂಪ್ಲೀಟಾಗಿ ಗ್ಲೇಷಿಯರ್ಸೇ ಇರೋದು. ಹೌದು,
ಕಂಪ್ಲೀಟ್ ಡೆನ್ಸಿಟಿ ಆಫ್ ಗ್ಲೇಷಿಯರ್ಸ್. ಇವಾಗ ನಾನು ಕಾಶ್ಮೀರದಲ್ಲಿ ಕೆಲಸ ಮಾಡಿದಾಗ ಕೂಡ ಅಲ್ಲಿ ಕೂಡ ಇದು ಸೋನಾಮಾರ್ಗ್ ಇದೆ, ಗುಲ್ಮಾರ್ಗು, ಈ ಏರಿಯಾ ಅನಂತ್ನಾಗ್ ಏರಿಯಾ ಇದೆ, ಅಲ್ಲೆಲ್ಲ ಕೂಡ ಇದೇ ಥರ ಸರೋವರಗಳಿದೆ. ಹಿಮ ಇದಾಗಿ ಕರಗಿ ಸರೋವರಗಳು ಉಂಟಾಗಿದೆ. ಆದರೆ ಅದು ಏನು ಅಂದರೆ ಸರೋವರಗಳು ಹೇಳೋಕ್ಕಾಗಲ್ಲ. ಸರ್, ಸರೋವರಗಳು ವಾರ್ನಿಂಗ್ ಸೈನಾ ಅಥವಾ ನ್ಯಾಚುರಲ್ ಆಗ? ಸರೋವರಗಳು ನ್ಯಾಚುರಲ್ ಆಗಿರೋದು, ಬಟ್ ಎನಿ ಟೈಮ್ ಇಟ್ ಕ್ಯಾನ್ ಬರ್ಸ್ಟ್ ಎನಿ ಟೈಮ್. ಒಂದು ಸ್ವಲ್ಪ ಏನಾದರೂ ಡಿಸ್ಟರ್ಬೆನ್ಸ್ ಆಗಿ ಅರ್ಥಕ್ವೇಕ್ ಬಂತು, ಇನ್ನೇನಾದರೂ ಆಯಿತು, ಅಥವಾ ದೊಡ್ಡ ಬಂಡೆ ಕೆಳಗಡೆ ಬಿತ್ತು, ಆ ಒಂದು ರಭಸದಲ್ಲಿ ಒಂದು ಸುನಾಮಿ ಥರ ವೇವ್ಸ್. ಸೊ ಅಲ್ಲಿರುವಂಥ ಗ್ರಾಮಗಳು ಹಂಗಿದ್ರೆ ಆತಂಕದಲ್ಲೇ ಇರುವಂಥ ಗ್ರಾಮಗಳು. ಆಮೇಲೆ ಇನ್ನೊಂದು 2-3 ಪಾಯಿಂಟ್ ಹೇಳಬೇಕು. ಈ ಫ್ಲಡ್ ಪ್ಲೇನ್ ಅಂತ ಹೇಳೋದು, ಇಟ್ ಈಸ್ ಎ ಪ್ಲೇಯಿಂಗ್ ಗ್ರೌಂಡ್ ಫಾರ್ ದ ರಿವರ್. ಇಟ್ಸ್ ಎ ಪ್ಲೇ ಗ್ರೌಂಡ್ ಫಾರ್ ದ ರಿವರ್ ವಿಚ್ ಪೀಪಲ್ ಹ್ಯಾವ್ ಡೆನ್ಸ್ಲಿ ಆಕ್ಯುಪೈಡ್. ಕರೆಕ್ಟ್, ಎಸ್. ಅದಕ್ಕೆ ಆಟ ಆಡಬೇಕು. ನದಿ ಇದು ಸಮ್ಮರ್ ರೈನಿ ಸೀಸನಲ್ಲಿ ಉಕ್ಕತ್ತೆ ನೀರು. ಸೊ ನದಿಯ ಹರಿವನ್ನ ಪ್ರೆಡಿಕ್ಟ್ ಮಾಡೋದಕ್ಕೆ ಹೋಗಬೇಡಿ ನೀವು. ಇದು ಇದೇ ಜಾಗದಲ್ಲಿ ಹರಿಯುತ್ತೆ ಅಂತ ಕನ್ಫರ್ಮ್ ಇಲ್ಲ. ಹೌದಾ ಸರ್ ಪ್ರಕಾಶ್? ಇಲ್ಲ, ನಾವು ಹಿಸ್ಟ್ರಿ ತಗೊಂಡ್ರೆ ಹಿಸ್ಟಾರಿಕಲ್ ರೆಕಾರ್ಡ್ ತಗೊಂಡ್ರೆ ಪ್ರತಿ ನದಿನೂ ಕೂಡ ಫ್ಲಕ್ಚುಯೇಟ್ ಆಗುತ್ತೆ. ನಿಮಗೆ ರೈನಿ ಸೀಸನಲ್ಲಿ ರೈಸ್ ಆಗುತ್ತೆ, ಮತ್ತೆ ಬೇರೆ ಸಮ್ಮರ್ ಸೀಸನಲ್ಲಿ ಕಡಿಮೆ ಆಗುತ್ತೆ. ಎಸ್ ಸರ್. ಈಗ ನಮ್ಮ ಜೊತೆಗೆ ಈಶಾ ಫೌಂಡೇಶನ್ ನ ಸ್ವಾಮಿ ವಿಮೋಹ ಅವರು ಫೋನ್ ಸಂಪರ್ಕದಲ್ಲಿ. ನಮಸ್ತೆ. ನಮಸ್ಕಾರ ಸರ್. ಬಹಳ ಬೇಸರದ ವಿಚಾರ ಕೇಳಿದೆ. ನಿಮ್ಮವರು ಬಹಳ ಜನ ಸಿಕ್ಕಾಕೊಂಡಿದ್ದಾರೆ, ಮಿಸ್ ಆಗಿದ್ದಾರೆ, ಸಂಪರ್ಕಕ್ಕೆ ಸಿಗ್ತಿಲ್ಲ ಅಂತ. ಎಷ್ಟು ಜನ, ಏನ್ ಸರ್? ಸರ್, ನಮ್ಮವ್ರು ಬಂದು ಪ್ರತಿ ವರ್ಷ ನಾವು ಕೈಲಾಶ್ ಮಾನಸ ಸರೋವರ ಯಾತ್ರಾನ ಮಾಡ್ತೀವಿ ಆಶ್ರಮದಿಂದ. ಸೊ ಇದರಲ್ಲಿ ಬಂದು ಒಟ್ಟು 21 ಗ್ರೂಪ್ ಹೋಗಿದ್ರು. ಸೊ ಅದರಲ್ಲಿ ಬಂದು S3 ಅನ್ನೋ ಒಂದು ಗ್ರೂಪ್ ಅಲ್ಲಿ 80 ಜನ ಇದ್ರು. ಹೌದು, S3 ಅನ್ನೋ ಒಂದು ಗ್ರೂಪ್ ಅಲ್ಲಿ 80 ಜನ ಭಕ್ತರಿದ್ರು. ಮಿಕ್ಕಿದ ಗ್ರೂಪ್ ಅವರೆಲ್ಲ ಸುರಕ್ಷಿತವಾಗಿ ಬಂದಿದ್ದಾರೆ. ಬೇರೆಯವ್ರನ್ನೆಲ್ಲ ನಾವು ಕನೆಕ್ಟ್ ಮಾಡಕ್ ಆಯ್ತು. ಇವ್ರು ಬಂದು ಕೈಲಾಶ್ ದರ್ಶನ ಮುಗಿಸ್ಕೊಂಡು ತಿರುಗಿ ಬರುವಾಗ ಇಮಿಗ್ರೇಷನ್ ಆಫೀಸಲ್ಲಿ ಇವ್ರು ಕೂತಿದ್ರು. ಇಮಿಗ್ರೇಷನ್ ಆಫೀಸಲ್ಲಿ ಕೂತಿರುವಾಗ ಸುಮಾರು 9:05 ಅಷ್ಟೊತ್ತಿಗೆ ನಮಗೆ ಮೆಸೇಜ್ ಬಂತು. ನಮ್ಮ ಸ್ವಯಂ ಸೇವಕರು ಕೂಡ ಅವ್ರ ಜೊತೆ ಇದ್ರು. ಅವ್ರು ಬಂದು ನಾವು ಇಲ್ಲಿ ತಲುಪಿದೀವಿ ಅಂತ ನಮಗೆ ಮಾಹಿತಿ ಕೊಟ್ಟರು. ಇಮಿಗ್ರೇಷನ್ ಈ ರೀತಿ ಪಾಯಿಂಟ್ ಟು ಪಾಯಿಂಟ್ ನಾವು ರೀಚ್ ಆದಾಗ ಬಂದು ನಾವು ಮಾಹಿತಿ ಕಲೆಕ್ಟ್ ಮಾಡಿರ್ತೀವಿ, ಎಲ್ಲಿದ್ದೀರಾ ಏನು ಅಂತ. ಸೊ ಅವರು ಅಪ್ಡೇಟ್ ನಮಗೆ ಕೊಟ್ಟಿದ್ದಾರೆ. ಇಲ್ಲಿ ವೇಟ್ ಮಾಡ್ತಾ ಇದೀವಿ ಇಮಿಗ್ರೇಷನ್ ಆಫೀಸಲ್ಲಿ, ಎಲ್ಲಾ ಪಾರ್ಟಿಸಿಪೆಂಟ್ಸ್ ಎಲ್ಲ ಭಕ್ತರು ಇಲ್ಲಿದ್ದಾರೆ ಅಂತ. ಅದಾದ್ಮೇಲೆ ಈ ಇನ್ಸಿಡೆಂಟ್ ಆಗಿರೋದು 9:14 ಆಗಿದೆ. ಅದಾದ್ಮೇಲೆ ನಾವು ಯಾರನ್ನು ಕೂಡ ರೀಚ್ ಆಗೋದಕ್ಕೆ ಆಗ್ತಾ ಇಲ್ಲ. ಈ 80 ಜನನೂ ಸಂಪರ್ಕಕ್ಕೆ ಸಿಕ್ಕಿಲ್ವಾ ಸರ್? ಹೌದು ಸರ್, 80 ಜನ ಕೂಡ ಸಂಪರ್ಕದಲ್ಲಿ ಯಾರು ಸಿಗ್ತಾ ಇಲ್ಲ. ಇದು ಒಂದು ದೊಡ್ಡ ದುರಂತ ಅಂತಾನೆ ಹೇಳ್ಬೋದು. ಅವರನ್ನ ಯಾರನ್ನಾದ್ರೂ, ಅಲ್ಲಿ ಇದ್ದವರನ್ನ ಯಾರನ್ನಾದ್ರೂ ರೀಚ್ ಮಾಡೋದಕ್ಕಾಗಿದೆಯಾ ಸರ್? ಈ 80 ಜನರನ್ನು ಹೊರತುಪಡಿಸಿ ಇಮಿಗ್ರೇಷನ್ ಆಫೀಸು ಇಲ್ಲಿಂದ ಏನಾದ್ರೂ ಸಂಪರ್ಕ ಸಿಗ್ತಿದ್ಯಾ? ಹೌದು ಸರ್, ನಾವು ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಕಂಪ್ಲೀಟ್ ಫೋನ್ ನೆಟ್ವರ್ಕ್ಸ್ ಎಲ್ಲ ಡೌನ್ ಇದೆ. ಮತ್ತೆ ಅಲ್ಲಿ ಟ್ರಾವೆಲ್ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಕಂಪ್ಲೀಟ್ ರೋಡ್ ಎಲ್ಲ ಡಿಸ್ಕನೆಕ್ಟ್ ಆಗಿದೆ. ನೀವು ಫೂಟೇಜಸ್ ಮೋಸ್ಟ್ಲಿ ನೋಡಿರ್ಬೋದು ಸರ್. ಅದೊಂದು ದೃಶ್ಯ ನೋಡಿದ್ವಿ ನಾವು, ಒಂದು ಕಚೇರಿ ಮೇಲೆ ನೀರು ಬರುತ್ತೆ. ಅದೇ ಕಚೇರಿಯಲ್ಲಿ ಇದ್ರ, ಅದೇ ಕಟ್ಟಡದ ಹತ್ರ ಇದ್ರ ಅವರು? ಹೌದು ಸರ್, ಆ ಕಚೇರಿ ಒಳಗೆ ಇದ್ರು. ಇಮಿಗ್ರೇಷನ್ ಅಂತ ನೀವು ಫೂಟೇಜಸ್ ಸಿಗ್ತಾ ಇದೆ. ಅದರದೊಂದು CCTV ಕ್ಯಾಮ್ರಾದಲ್ಲಿ ಅದೇ ಆ 4 ಸುತ್ತಲಿನಿಂದಲೂ ಕೂಡ ನೀರು ಬರುತ್ತೆ. ಆ ದೃಶ್ಯ ಬಹುಶಃ ನಮ್ಮ ಟೀಮ್ ಅವರು ಅದನ್ನು ಪ್ಲೇ ಮಾಡ್ತಾರೆ. ಅಲ್ಲಿ ಆ ಕಚೇರಿಯಲ್ಲಿ ಇದ್ರು. ನೀವು ಯಾವ ಫೂಟೇಜ್ ಪ್ಲೇ ಮಾಡ್ತೀರಾ ಗೊತ್ತಿಲ್ಲ, ಬಟ್ ಇಮಿಗ್ರೇಷನ್ ಆಫೀಸ್ ಮೇಲೆ ಫ್ಲಡ್ ಬರ್ತಾ ಇರುವಂತ ಒಂದು ದೃಶ್ಯ ಇದೆ. ವೈಟ್ ಕಲರ್ ಆಫೀಸ್ ಅದು. ಕರೆಕ್ಟ್ ಅದೇ ಆ ಕಟ್ಟಡದ ಒಳಗೆ ಎಲ್ಲರೂ ಇದ್ರು. ಸೊ ಈ ರೀತಿ ಇದೊಂದು ದುರಂತ ನಡೆದಿದೆ ಸರ್. ಹೌದು. ಎಲ್ಲೆಲ್ಲಿ ಅವರು ಇದ್ರು ಸರ್? ಯಾರ್ಯಾರು, ಯಾವ ರಾಜ್ಯದವರು? ಈ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ತಮ್ಮಲ್ಲಿ? ಹೌದು ಸರ್, ಇದೆ. ಒಟ್ಟು 80 ಜನ ಇದ್ದಿದ್ದು ಈ ಗ್ರೂಪ್ ಅಲ್ಲಿ. ಇದರಲ್ಲಿ 22 ಜನ ಬಂದು US ನಿಂದ, 12 ಜನ ಬಂದು ಕೆನಡಾ ಇಂದ, 11 ಜನ ಬಂದು ಆಸ್ಟ್ರೇಲಿಯಾ ಇಂದ ಇದ್ರು, 9 ಜನ ಯುನೈಟೆಡ್ ಕಿಂಗ್ಡಮ್ ಇಂದ, 3 ಜನ ಬಂದು
ನೇಪಾಳಿಂದ, ಓಕೆ 4 ಜನ ಬಂದು ಜರ್ಮನಿಯಿಂದ, 3 ಜನ ಫ್ರಾನ್ಸು, 2 ನೆದರ್ಲ್ಯಾಂಡು, 2 ನ್ಯೂಜಿಲ್ಯಾಂಡು, ಮತ್ತೆ 2 ಸಿಂಗಪೂರು, ಮತ್ತೆ 2 ಸ್ಪೇನಿಂದ ಇದ್ರು, ಮತ್ತೆ ಫಿನ್ಲ್ಯಾಂಡ್ ಇಂದ ಒಬ್ರು, ಹಂಗೇರಿಯಾದಿಂದ ಒಬ್ರು, ಇಸ್ರೇಲಿಂದ ಒಬ್ರು, ಲುಧಿಯಾನಿಯಾ ಇಂದ ಒಬ್ರು, ಫಿಲಿಪೈನ್ಸ್ ಇಂದ ಒಬ್ರು, ಪೋರ್ಚುಗಲ್ ಇಂದ ಒಬ್ರು, ರಷ್ಯಾ ಇಂದ ಒಬ್ರು, ಮತ್ತೆ ಸೌತ್ ಆಫ್ರಿಕಾ ಇಂದ ಒಬ್ರು. ಒಟ್ಟು ಸೇರಿಸಿ 80 ಜನ ಅಲ್ಲಿ ಇದ್ದಿದ್ದು. ಸರ್, ಭಾರತೀಯರೇನಾ ಅಥವಾ ವಿದೇಶಿಯರು, NRIಗಳ ಅಥವಾ ವಿದೇಶಿಯರೇನಾ? ಇವರೆಲ್ಲ ಓವರ್ಸೀಸು. ಇದರಲ್ಲಿ ಸುಮಾರು NRIs ಕೂಡ ಇದ್ರು. ಅದ್ರ ಮಾಹಿತಿ ಈಗ ಸದ್ಯಕ್ಕೆ ನನ್ನ ಹತ್ರ ಇಲ್ಲ. ಬಟ್ ಇವರೆಲ್ಲ ಒಂದು ಹೊರ ದೇಶದಿಂದ ಬಂದು ಇಲ್ಲಿ ಈ ಯಾತ್ರೆಗೆ ಬಂದು ಪಾಲ್ಗೊಂಡಿದ್ರು. ಸರ್, ಲೋಕಲ್ ಅಡ್ಮಿನಿಸ್ಟ್ರೇಷನ್ ಏನಾದರೂ ರೀಚ್ ಮಾಡೋದಕ್ಕೆ ಸಾಧ್ಯ ಆಗಿದೆಯಾ ನಿಮ್ಮ ಟೀಮಿಂದ? ಅಲ್ಲಿನವರಿಂದ ಏನಾದರೂ ಮಾಹಿತಿ ಪಡ್ಕೊಳ್ಳೋದಕ್ಕಾಗಿದೆಯಾ? ಹೌದು ಸರ್, ಸತತ ಆಲ್ಮೋಸ್ಟ್ ಈಗ 24 ಗಂಟೆ ಆಗಿದೆ. 24 hours ಇಂದ ರೀಚ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸದ್ಗುರು ಕೂಡ ಲೆಟರ್ ಬರೆದಿದ್ದಾರೆ ಲೋಕಲ್ ಅಡ್ಮಿನಿಸ್ಟ್ರೇಷನ್ಗೆ. ದಯವಿಟ್ಟು ನನಗೆ ಮತ್ತು ನನ್ನ ಸ್ವಯಂ ಸೇವಕರಿಗೆ ಅವಕಾಶ ಕೊಡಿ, ನಾವು ಕೂಡ ಬಂದು ಗ್ರೌಂಡ್ ವರ್ಕ್ ಅಲ್ಲಿ ಸಹಾಯ ಮಾಡ್ತೀವಿ. ಸರ್, ಈಗ ಇಮಿಗ್ರೇಷನ್ ಕಚೇರಿ ಅಂತ ಹೇಳಿದ್ರಲ್ಲ ಸರ್, ಅದು ನೇಪಾಳಕ್ಕೆ ಸೇರಿದ್ದ ಅಥವಾ ಟಿಬೆಟ್ ನಮ್ಮ ಚೈನಾಕ್ಕೆ ಸೇರಿದ್ದ? ಅದು ಇದು ಚೈನಾಕ್ಕೆ ಸೇರಿದ್ದು. ಟಿಬೆಟ್ ಇದು ಬಾರ್ಡರ್ ಅಲ್ಲಿ ಆಗಿರುವಂತದ್ದು. ಹೌದು. ಸೊ ಚೈನಾ ಸರ್ಕಾರದ ಜೊತೆಗೆ ಮಾತುಕತೆ ಮಾಡಬೇಕು, ಏನೇ ಇದ್ರೂ ಕೂಡ ಮಾಹಿತಿ ಬೇಕು ಅಂತಾದ್ರೆ. ಹೌದು, ಅದಕ್ಕೂ ಕೂಡ ಸದ್ಗುರು ಲೆಟರ್ ಕೂಡ ಕಳಿಸಿದ್ದಾರೆ. ಈಗ ಇದು ನಡೆದಿರುವಂತದ್ದು ರಸ್ವಾ ಅನ್ನೋ ನಾರ್ತ್ ನೇಪಾಲ್ ರೀಜನ್ ಅಲ್ಲಿ ಆಗಿರೋದು. ಇದು ಬಾರ್ಡರ್ ಚೈನಾ ಮತ್ತೆ ನೇಪಾಲ್ ಬಾರ್ಡರ್ ಅಲ್ಲಿ ಆಗಿರುವಂತದ್ದು. ಎಸ್, ಸ್ವಾಮಿ ವಿಮೋಹ ಅವರೇ, ಅವರೆಲ್ಲರೂ ಕೂಡ ಸುರಕ್ಷಿತವಾಗಿ ಬರಲಿ ಅಂತ ನಾವು ಕೂಡ ಹಾರೈಸ್ತೀವಿ, ಪ್ರಾರ್ಥಿಸ್ತೀವಿ. ಧನ್ಯವಾದ ಸುವರ್ಣ ನ್ಯೂಸ್ ಜೊತೆಗೆ ತಾವು ಮಾತನಾಡಿದ್ದಕ್ಕೆ. ತುಂಬಾ ಧನ್ಯವಾದ ಸರ್. ನಮಸ್ಕಾರ. ಎಸ್ ಸರ್. ಸರ್, ಒಂದು ನೀವು ಅದನ್ನು ಮುನ್ಸೂಚನೆ ಕೊಡ್ಬೋದಾ, ಇದನ್ನು ಪ್ರಿಡಿಕ್ಟ್ ಮಾಡ್ಬೋದಾ ಅಂತ ಕೇಳಿದ್ರಿ. ಇಟ್ಸ್ ಎ ವೆರಿ ಕ್ರೂಷಿಯಲ್ ಕ್ವಶನ್. ಇದು ನನ್ನ ಆನ್ಸರು ಎಸ್, ವಿ ಕ್ಯಾನ್ ಪ್ರಿಡಿಕ್ಟ್. ಈಗ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ, ಪರ್ಟಿಕ್ಯುಲರ್ಲಿ ಸ್ಯಾಟಲೈಟ್ ಟೆಕ್ನಾಲಜಿ. ಸರ್, ನಾನು ಯಾಕೆ ಕೇಳಿದೆ ಅಂತಂದ್ರೆ, ಈಗ ಒಡಿಶಾದಲ್ಲಿ ಚಂಡಮಾರುತಗಳು ಪದೇ ಬರುತ್ತೆ. ಖಂಡಿತ. 0 ಕ್ಯಾಶುಯಾಲಿಟಿ ಮಾಡ್ತಾ ಇದೀವಿ ನಾವು. ಒಂದೇ ಒಂದು ಸಾವು ಇಲ್ಲದ ರೀತಿಯಲ್ಲಿ ಅದನ್ನ ಪ್ರಿವೆಂಟ್ ಮಾಡಿದಂತ ಉದಾಹರಣೆಗಳಿದ್ದಾವೆ ನಮ್ಮಲ್ಲಿ. ಸೊ ಇಂಥ ದೊಡ್ಡ ದುರಂತವನ್ನ ತಪ್ಪಿಸೋದಕ್ಕೆ ಸಾಧ್ಯ ಇತ್ತಾ? ಖಂಡಿತ ಸಾಧ್ಯ ಇದೆ. ಅದಕ್ಕೆ ನಾವು ಮುಂಜಾಗ್ರತೆ ತಗೊಂಡ್ರೆ ಸಾಧ್ಯ ಇದೆ. ಏನು ಅಂತ ಹೇಳಿದ್ರೆ, ಈಗ ಆ್ಯಕ್ಚುಲಿ ನನಗೊಂದು ಆಫರ್ ಇತ್ತು. ಈ ಗ್ಲಾಪ್ ಅಂದರೆ ಗ್ಲೇಷಿಯಲ್ ಲೇಕ್ ಔಟ್ಬರ್ಸ್ಟ್ ಫೆನಾಮಿನಾನ ಮ್ಯಾಪ್ ಮಾಡೋದು, ಕಂಪ್ಲೀಟಾಗಿ ಮ್ಯಾಪ್ ಮಾಡಿ ಸ್ಟಡಿ ಮಾಡಿ ಜಿಯೋಲಾಜಿಕಲ್ ರಿಪೋರ್ಟ್ ಎಲ್ಲ ಕೊಡೋದಕ್ಕೆ ಕಾರಣಾಂತರದಿಂದ ನಾನು ಅದನ್ನು ಒಪ್ಕೊಳ್ಳಿಲ್ಲ. ಇದೇ ರೀತಿ ನಾನು ಕಾಶ್ಮೀರಲ್ಲಿ ಕೆಲಸ ಮಾಡಿದ್ದೀನಿ. 10,000 ಸ್ಕ್ವೇರ್ ಕಿಲೋಮೀಟರ್ಸ್ ಮ್ಯಾಪ್ ಮಾಡಿದ್ದೀನಿ. ಕಂಪ್ಲೀಟಾಗಿ ಕ್ಯಾಶ್ಮೆಂಟ್ ಏರಿಯಾ, ಜೀಲಮ್ದು 15 ಟ್ರಿಬ್ಯೂಟರೀಸು, ಎಡ ಮತ್ತು ಬಲ 2 ಕಡೆ ಟ್ರಿಬ್ಯೂಟರೀಸ್ ಇದೆ. ಮತ್ತು ಕಾಶ್ಮೀರ್ ವ್ಯಾಲಿ ಒಂದು ಬೌಲ್ ಥರ ಇದೆ. 4 ಕಡೆ ತುಂಬ ಎತ್ತರದ ಬೆಟ್ಟಗಳಿದೆ. ಆ ಬೆಟ್ಟಗಳಿಂದ ಹರಿದು ಬರೋದು ರಭಸದಿಂದ ಹರಿದು ಬರೋದು ನೀರು ಒಂದೇ ಸರಿ ಜೀಲಂನಲ್ಲಿ ಬರುತ್ತೆ. ಅಲ್ಲಿ 30 ದಿನ ಮುಳುಗಡೆ ಆಗಿತ್ತು. ಶ್ರೀನಗರ ಟೌನು 2014ನಲ್ಲಿ 30 ದಿನ ಮುಳುಗಡೆ ಆಗಿತ್ತು. ನಮ್ಮ GSI. ಒಂದೇ ನಿಮಿಷ ಮಾತನಾಡಿಸ್ತೀನಿ. ನಮ್ಮ ಜೊತೆಗೆ ಈಗ ಕಲಬುರ್ಗಿಯವರು ನೇಪಾಳದಲ್ಲಿದ್ದಾರೆ, ಮಲ್ಲಿನಾಥ್. ನಮಸ್ತೆ ಮಲ್ಲಿನಾಥ್ ಅವರೇ. ನಮಸ್ಕಾರ ಸರ್. ನಮಸ್ತೆ. ತಾವು ಎಲ್ಲಿರೋದು ನೇಪಾಳದಲ್ಲಿ ಈಗ ಸದ್ಯ? ನಾವು ಈಗ ಕಠ್ಮಂಡುನಲ್ಲಿ ಇದ್ದೇವೆ ಸರ್. ಸುರಕ್ಷಿತವಾಗಿದ್ದೀರಾ ಮಲ್ಲಿನಾಥ್ ಅವರೇ? ಸುರಕ್ಷಿತವಾಗಿದ್ದೇವೆ ಸರ್. ಯಾವಾಗ ಹೋಗಿದ್ರಿ ನೇಪಾಳಕ್ಕೆ? ನಾವು ನೇಪಾಳಕ್ಕೆ 21 ತಾರೀಕಿಗೆ ನಾವು ಏಜೆನ್ಸಿ ಥ್ರೂ ಹೋಗಿದ್ದೇವೆ ಸರ್. 21 ತಾರೀಕು ಹೋಗಿ ನಾವು ಇಲ್ಲಿ ಕಠ್ಮಂಡುದಲ್ಲಿ 22 ಬೆಳಿಗ್ಗೆ ಬಂದು ಇಲ್ಲಿ ಹೋಟೆಲ್ ಸ್ಟೇ ಆದೇವೆ. ನಮಗೆ ಚೈನಾ ವೀಸಾ ಬರ್ಲಿಕ್ಕೆ ಇದರಲ್ಲಿ ವಿಳಂಬ ಆಯ್ತು ಸರ್. ಅದಕ್ಕಾಗಿ ನಮಗೆ 24 ನೈಟ್ ಸಾರಿ ಇವತ್ತು 27 ಇಲ್ಲ ಸರ್, ಇವತ್ತು 26 ಸರ್. ಚೈನಾ ವೀಸಾ ಬರ್ಲಿಕ್ಕೆ ಲೇಟ್ ಆಯ್ತು. ನಾವು ನಿನ್ನೆ ಏನದ, ನಾವು ವೀಸಾ ಕನ್ಫರ್ಮ್ ಆದ್ಮೇಲೆ ನಿನ್ನೆ ಬೆಳಿಗ್ಗೆ 6 ಗಂಟೆಗೆ ನಮ್ಮ ಪ್ರಯಾಣವನ್ನು ಮಾನಸ ಸರೋವರಕ್ಕೆ ಪ್ರಯಾಣ ಚಾಲು ಆಯ್ತು ಸರ್. ಚಾಲು ಒಂದು 2-3 ತಾಸು, 2 ಗಂಟೆ ಜರ್ನಿ ಆಗಿತ್ತು ಸರ್. 2 ಗಂಟೆ ಜರ್ನಿ ಆಗಿತ್ತು. ಆದ್ಮೇಲೆ ಜಸ್ಟ್ ಒಂದು 200 ಮೀಟರ್ ದೂರ ನನ್ನ ಕಣ್ಣೆದರೆ ಒಮ್ಮೆ ಫ್ಲಡ್ ಬಂತು ಸರ್. ಫುಲ್ ಹೊಗೆ ಫ್ಲಡ್ ಒಮ್ಮೆ ಭಯಂಕರ ಬಂದು ನಮ್ಮ ಎದುರು ಬ್ರಿಡ್ಜ್ ಕಿತ್ಕೊಂಡು ಹೋಯ್ತು.
ಎಲ್ಲ ನೋಡ್ಲಿಕ್ಕೆ ಸಾಲದು ಸರ್ ಕಣ್ ಆ ರೀತಿ ಆಯ್ತು. ನೀವು ಎಷ್ಟು ಜನ ಹೋಗಿದ್ರಿ ಮಲ್ಲಿನಾಥ್ ಅವರೇ? ನಾವು ಇಲ್ಲಿ ಗುಲ್ಬರ್ಗಲ್ಲಿಂದ ಇಬ್ರು ಹೋಗಿದ್ದೇವೆ ಸರ್, ನಾವು ನಮ್ಮ ಅಳಿಯ. ನೀವು 200 ಮೀಟರ್ ದೂರದಲ್ಲಿ ಈ ದುರಂತವನ್ನು ನೋಡಿದ್ರಿ ಅಂತ ಹೇಳಿದ್ರಿ ಮಲ್ಲಿನಾಥ್ ಅವರೇ. ಯಾವ ಸ್ಥಳದಲ್ಲಿ ಇದ್ದಿದ್ದು ತಾವು ಆ ಸಂದರ್ಭದಲ್ಲಿ? ಅದು ಊರ ಹೆಸರ ಅದು ಬಟಾಟ ಏನೊಂದು ಊರಿದೆ ಸರ್. ಅದು ಆಕ್ಚುಲ್ ಅದು ಬಟಾಟ ಅಂತ ಅದು ಫ್ಲಡ್ ಇಮಿಗ್ರೇಷನ್ ತಿಮೂರಿ ಅಂತ ಇದೆ. ನಾವು ಇನ್ನ ಅಲ್ಲಿ ತಿಮೂರಿ ರೀಚ್ ಆಗ್ಲಕ್ಕೆ ಇನ್ನ 1 hour ಇತ್ತು ಸರ್. ತಿಮೂರಿ ಅಲ್ಲಿ ಪೂರಾ ಇಮಿಗ್ರೇಷನ್ ಆಫೀಸ್ ಬಸ್ಗಳು ಎಲ್ಲ ಹರ್ಕೊಂಡು ಹೋಗಿದೆ. ಅಲ್ಲಿಂದ ಫ್ಲಡ್ ಬಂದು ನಾವು ಬಟಾಟ ಅಂತ ಊರು ಸರ್, ಬಟಾಟ ಊರಿದೆ. ಅಲ್ಲಿ ಜಸ್ಟ್ ಒಂದು 200 ಮೀಟರ್. ಅಲ್ಲ, ನಮಗೆ ಈ ದೃಶ್ಯಗಳನ್ನ ನೋಡಿದಾಗ್ಲೇ ಭಯ ಆಗುತ್ತೆ. ತಾವು ಹತ್ತಿರದಿಂದ ಅದನ್ನ ನೋಡಿದವರು ಯಾವ ರೀತಿ ಇತ್ತು ಸರ್ ಸಿಚುವೇಶನ್? ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗಿತ್ತ ಯಾರಿಗಾದ್ರೂ? ಹೆಂಗಿತ್ತದು ಸಿಚುವೇಶನ್? ನಾವು ರಕ್ಷಣೆ ಮಾಡೋದೇ ಇದು ಆಯ್ತು ಸರ್. ಆ ಟೈಮಿನಲ್ಲಿ ಎಲ್ಲಾ ಊರಿನವ್ರು ಬಂದು, ಶಾಲೆ ಮಕ್ಕಳು ಎಲ್ಲ ಅಲರ್ಟ್ ಬಂತು, ಮಿಲಿಟರಿ ಬಂತ್ರಿ ಸರ್. ಎಲ್ಲರೂ ಅಲ್ಲಿ ಖಾಲಿ ತೆಗ್ಗಿನ ಪ್ಲೇಸ್ನ ಮೇಲಿನ ಪ್ರದೇಶಕ್ಕೆ ಹೋಗಂತ ಹೇಳ್ತಾರೆ. ನಮ್ಮ ಬಸ್ಸಿನ ಎಷ್ಟು ಜನ ಸರ್ ಹೋಲಕ್ಕೆ ಜಾಗ ಇದ್ದಿಲ್ಲ ಸರ್, ಅಷ್ಟು ಕ್ಲೌಡ್ ಆಯ್ತು ಒಮ್ಮೆ. ಎಲ್ಲರೂ ಬಂದು ಎತ್ತರ ಪ್ರದೇಶಕ್ಕೆ ಬರ್ಲತ್ತೀವಿ ಸರ್. ಅಷ್ಟು ಮಂದಿ ಪ್ಯಾನಿಕ್ ಸರ್. ಅದು ನೋಡ್ಲಿಕ್ಕೆ ನಮಗೆ ಬೆಳಗ್ಗೆನೆ ನಿದ್ದೆ ಬಂದಿಲ್ಲ ಸರ್. ಅದು ಭಯಾನಕ ದೃಶ್ಯ ನಮ್ಮ ಕಣ್ಣೆದರೆ ಬಂತು ಸರ್. ಈಗ ಮಲ್ಲಿನಾಥ್ ಅವರ ಆ ತೀವ್ರತೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕ ಕೇಳ್ತಾ ಇದ್ದೀನಿ ನಾನು. ನೀವು ಆ ಪ್ರವಾಹ ಆರಂಭ ಆಗೋದಕ್ಕಿಂತ ಮೊದಲು ಆ ನದಿಯನ್ನ ನೋಡಿದ್ರಿ ಅಂತ ನಾನು ಭಾವಿಸ್ತೀನಿ. ನೋಡಿದ್ರಿ ತಾನೆ? ನಾವು ಅದು ನದಿ ಸರ್, ಅದು ನದಿ ಮೊದಲ ಸ್ಲೋ ಆಗಿ ಹರಿತಾ ಇತ್ತು. ನಾವು ಅದು ನದಿ ಗೊಂಟನೆ ಬಂದಿದ್ದ ಸರ್. ನಮ್ಮ ಪ್ರಯಾಣ ನದಿ ಗೊಂಟನೆ ಇತ್ತು. ಅದು ಏನಿದೆ, ಅದು ನದಿ ಜಸ್ಟ್ ಅದು ಒಂದು ಬ್ರಿಡ್ಜ್ ಇದೆ ಸರ್. ಆ ಬ್ರಿಡ್ಜ್ ನಾವು ಪ್ರಯಾಣಿಸ್ತಾ ಬಸ್ಸಿನ ಒಂದು 100-200 ಮೀಟರ್. ನಮ್ಮ ಬಸ್ಸಿನ ಡ್ರೈವರಿಗೆ ಒಂದು ಕಾಲು ಬಂತೇನೋ, ನಾನು ಹಿಂದೆ ಕುಂತಿದ್ದೆ, ಅವ ಅಲ್ಲೇ ನಿಂದಿಸ್ಬಿಟ್ಟನು ಸರ್. ಬಸ್ ನಿಂದಿಸಿ ನೋಡ್ತಾ ಇದ್ದಂಗೆ ಒಮ್ಮೆ ಪ್ರವಾಹ ಬಂತು ಸರ್. ಅವಾಗ ಇಮಿಡಿಯೇಟ್ ಬಸ್ ರಿಟರ್ನ್ ಮಾಡಿ ಎತ್ತರ ಪ್ರದೇಶಕ್ಕೆ ತಂದ್ಬಿಟ್ಟನು ಸರ್. ಅಂದ್ರೆ ಏನಾದ್ರೂ ಮಳೆ ಏನಾದ್ರೂ ಬರ್ತಾ ಇತ್ತ ನಿನ್ನೆ ಬೆಳಗ್ಗಿಂದ? ಇಲ್ಲ ಸರ್, ಇಲ್ಲಿ ಏನು ಮಳೆ ಇಲ್ಲ, ಏನು ಇಲ್ಲ ಸರ್. ಬಹಳ ಬಿಸಿಲಿತ್ತು, ಏನು ಮಳೆ ಇಲ್ಲ, ಏನು ಇಲ್ಲ. 3 ದಿನ ಇದ್ದು ಬಿಸಿಲೇ ಇತ್ತು. ಒಂದಿನ ನಾವು ಬಂದ 22ನೇ ತಾರೀಕು ಸ್ವಲ್ಪ ಮಳೆ ಬಂತು ಕಟ್ಮಂಡಿನಲ್ಲಿ. ಮುಂದೇನು ಮಳೆ ಇದ್ದಿಲ್ಲ, ಏನು ಇಲ್ಲ ಸರ್. ಎಲ್ಲ ಕ್ಲೈಮೇಟ್ ಕ್ಲಿಯರ್ ಇತ್ತು, ಎಲ್ಲ ಇರುತ್ತೆ ಸರ್. ಸ್ಥಳೀಯರನ್ನ ಏನಾದ್ರೂ ಮಾತನಾಡಿಸಿದ್ರೆ ಏನ್ ಹೇಳ್ತಾರೆ ಅಲ್ಲಿನ ಸ್ಥಳೀಯರು, ಲೋಕಲ್ಸ್? ಸರ್, ಸ್ಥಳೀಯರು ಏನ್ ಹೇಳ್ತಿದ್ರು, ಅಲ್ಲಿ ಚೈನಾದಲ್ಲಿ ಡ್ಯಾಮ್ ಇದುವಾಗಿ ಬಂದಿದೆ ಅಂತ ಒಬ್ಬರು ಅಂತಾರ. ಇನ್ನೊಬ್ರು ಸ್ಥಳೀಯರು ಏನಂತಾರ ಸರ್, ಹಿಮಗಡ್ಡೆ ಒಮ್ಮೆ ಇದುವಾಗಿ ಬ್ಲಾಸ್ಟ್ ಆಗಿ ಫುಲ್ ಮಣ್ಣು ಇದು ಕೂಡಿ ಬಂದಂತ ಸ್ಥಳೀಯರು ಹೇಳ್ತಾ ಇರೋ ಮಾತು ಸರ್. ಈಗ ಮಲ್ಲಿನಾಥ್ ಅವ್ರೆ, ತಮಗೆ ಅಲ್ಲಿಂದ ಹೊರಟು ಬರೋದಕ್ಕೆ ಬೇಕಾದಂತ ವ್ಯವಸ್ಥೆ ಇದೆಯಾ ಈಗ ಸದ್ಯಕ್ಕೆ? ಅಂದ್ರೆ ರಸ್ತೆಗಳೆಲ್ಲ ಹಾಳಾಗಿರೋದನ್ನ ನೋಡ್ತಾ ಇದೀವಿ, ಬ್ರಿಡ್ಜ್ಗಳು ಕುಸಿದು ಹೋಗಿರೋದನ್ನ ನೋಡ್ತಾ ಇದೀವಿ. ಹೌದು ಸರ್, ನಾವು ಕಟ್ಮುಂಡಿಗೆ ಬಂದಿವಿ ಸರ್. ಇಮಿಡಿಯೇಟ್ ನಮ್ಗೆ ಅವಾಗೆ ಕಟ್ಮುಂಡಿಗೆ ಬಂದೇವೆ. ನಮ್ಮ ನೈಟ್ ಬಂದು ಕಟ್ಮುಂಡಿಗೆ ರೀಚ್ ಆಗಿ ಸರ್. ಈಗ ಇಲ್ಲಿಂದ ನಾವು ಫ್ಲೈಟ್ ಮುಖಾಂತರ ನಮ್ಮ ಊರಿಗೆ ಬರ್ಬೇಕು ಸರ್. ಎಸ್, ಸೇಫ್ ಆಗಿರಿ ಮಲ್ಲಿನಾಥ್ ಅವರೇ. ಥ್ಯಾಂಕ್ ಯು ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಲ್ಲಿನಾಥ್ ಅವರು ವಿವರಿಸ್ತಾ ಇದ್ರು, ಆ ಘಟನೆಯನ್ನ ಬಹಳ ಹತ್ತಿರದಿಂದ ನೋಡಿದ್ರು. ನದಿಯ ಪಕ್ಕದ ರಸ್ತೆಯಲ್ಲಿ ಅವರ ಬಸ್ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಆಗಿರೋ ಇನ್ಸಿಡೆಂಟ್, ಏಕಾಏಕಿ ನೀರಿನ ಪ್ರಮಾಣ ಜಾಸ್ತಿ ಆಗಿರೋದು. ಮಾತನಾಡೋಣ, ನಾನು ಭೂವಿಜ್ಞಾನಿಗಳ ಜೊತೆಗೆ ಮಾತನಾಡ್ತಾ ಇದ್ದೆ. ನನಗೊಂದು ಚಿಕ್ಕ ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.